ಮಾರ್ನಿಂಗ್. ನಾನಿಲ್ಲಿ ನವಣೆ ತೊಗೊಂಡಿದ್ದೀನಿ, ಒಂದು ಮಡಿಕೆಯಲ್ಲಿ ನವಣೆ ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. 2 ಟೀ ಸ್ಪೂನ್ ಟೇಬಲ್ ಸ್ಪೂನ್ ಅಲ್ಲ, 2 ಚಮಚ ನವಣೆ ತೊಗೊಂಡಿದ್ದೀನಿ. ಇದು ಇಬ್ಬರಿಗೆ. ನೀವು ಒಬ್ರಿಗೆ ಮಾಡ್ಕೊಳ್ಳೋದಾದರೆ 1 ಚಮಚ ನವಣೆ ಅಂತಲ್ಲ, ಊದ್ಲು, ಆರ್ಕ, ಬರ್ಗು ಯಾವುದಾದ್ರೂ ತೊಗೊಳ್ಳಿ. 2 ಚಮಚ ನಾನು ಇಬ್ಬರಿಗೆ ತೊಗೊಂಡಿದ್ದೀನಿ, ನೀವು 1 ಚಮಚ ಒಬ್ರಿಗೆ ತೊಗೊಳ್ಳಿ. ಸೊ ಇದಕ್ಕೆ 1 ಲೀಟ್ರು ಅಥವಾ ಒಂದು 100 ml ಜಾಸ್ತಿ 1.25 ಲೀಟ್ರು ಆ ಲೆಕ್ಕದಲ್ಲಿ ನೀವು ನೀರನ್ನು ಇದಕ್ಕೆ ತಣ್ಣೀರು. ಇದನ್ನಿವಾಗ ಬೆಳಗ್ಗೆ ನಾನಿವಾಗ 10 ಗಂಟೆ ಇರ್ಬೋದು ಇದನ್ನು ಇಡ್ತಾ ಇರೋದು. ರಾತ್ರಿ 8 ಗಂಟೆವರೆಗೂ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದ್ರ ಬೆನಿಫಿಟ್ಸ್ನ ನಿಮಗೆ ಆಮೇಲೆ ಹೇಳ್ತೀನಿ. ಈ ಮಿಲೆಟ್ ಬಗ್ಗೆ ನಾನು ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಹಂಚ್ಕೋತೀನಿ. ವೆರಿ ಬೆನಿಫಿಷಿಯಲ್, ನಿಮ್ಮ ಆರೋಗ್ಯದ ಎಲ್ಲ ಸಮಸ್ಯೆಗೂ ಇದು ರಾಮಬಾಣ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಬೆಳಗಾಗೆದ್ದು ಸ್ನಾನ, ಪೂಜೆ, ಇನ್ನೇನು ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ತಟ್ಟಾಗಿ ಹಾಕೊಳ್ಳೋಷ್ಟರಲ್ಲಿ ಮಗ ಬಂದು ಹೇಳ್ದ, ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸದೆ, ಹೋಗೋಣ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ. ಸರಿ, ದೇವಸ್ಥಾನ ಅಂದಮೇಲೆ ಇಲ್ಲ ಅನ್ನೋಂಗಿಲ್ಲ, ಹೆಂಗಿದ್ವೋ ಹಾಗೆ ಹೊರಟ್ವಿ. 5 ನಿಮಿಷದಲ್ಲಿ ಪೂಜೆಗೆ ಜೋಡಿಸ್ಕೊಂಡು ಹೊರಟಿದ್ದಷ್ಟೇ. ಮನೇಲಿ ಇದ್ದಂಗೆ ಹೊರಟ್ವಿ ಎಲ್ಲರೂ. ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಊರು, ಇದು ಸಂತೆಬೆನ್ನೂರು. ಹಾಗೆ ಲೆಫ್ಟಲ್ಲಿ ನಿಮಗೆ ಕಾಣಿಸ್ತಾ ಇರೋದು ನಮ್ಮ ಊರಿನ ಐತಿಹಾಸಿಕ ಪುಷ್ಕರಣಿ. ಸಂತೆಬೆನ್ನೂರಿನ ಪುಷ್ಕರಣಿ ಒಂದು ಐತಿಹಾಸಿಕ ಪ್ರವಾಸ ಸ್ಥಳ. ತುಂಬ ಬ್ಯೂಟಿಫುಲ್ ಆಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಅಂಥೇಳಿ ತುಂಬ ಜನ ಅದನ್ನು ಒಂಥರ ಹಾಳು ಮಾಡಿಬಿಟ್ಟಿದ್ರು. ಇವಾಗ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಥ್ಯಾಂಕ್ಫುಲಿ ಈಗ ಪೀಸ್ಫುಲ್ ಆಗಿದೆ. ಹಾಗೆ ಈ ದಾರಿಯಲ್ಲಿ ನಾವು ಮುಂದೆ ಸಾಗ್ತಾ ಹೊರಟಿದ್ದು ಕೆಂಚಾಪುರ ನಮ್ಮ ಊರಿಂದ ಒಂದು 15ರಿಂದ 20 ಕಿಲೋಮೀಟ್ರ್, ಇಲ್ಲ 20-25 ಕಿಲೋಮೀಟ್ರ್ ಆಗುತ್ತೇನೋ, ಅಷ್ಟು ದೂರದಲ್ಲಿದೆ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಪುಟ್ಟ ದೇವಸ್ಥಾನ. ನೀವು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ, ನೀವು ಅಂದ್ಕೊಂಡಿರ್ತೀರ ದೇವಸ್ಥಾನ ಅಂದರೆ ದೊಡ್ಡ ದೇವಸ್ಥಾನ ಅಂತ. ಇಲ್ಲ, ತುಂಬ ಪುಟಾಣಿ ದೇವಸ್ಥಾನ. ಈಗಿನ ಕಾಲದಲ್ಲ, ಶತಮಾನಗಳಿಂದ ಇರುವಂಥ ಆಂಜನೇಯ ಸ್ವಾಮಿ, ಪವಾಡ ಪುರುಷ. ಅಲ್ಲಿ ಪವಾಡಗಳು ನಡೆಯುತ್ತೆ. ಒಂದು ವಿಸ್ಮಯವಾದ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವು ಇನ್ನೇನು ಹೊರಟ್ವಿ. ದಾರಿಯಲ್ಲಿ ಹೋಗ್ತಾ ಎಲ್ಲಿ ನೋಡಿದ್ರೂ ಹಸಿರು. ಮಳೆಗಾಲ ಬೇರೆ. ಅಷ್ಟೇ ಅಲ್ಲ, ನಾವು ಮಲೆನಾಡಿನ ಒಂದು ತುದಿಯಲ್ಲಿದ್ದೀವಿ. ಅಂದರೆ ನಮ್ಮ ಊರ ಕಡೆಯಿಂದನೇ ಮಲೆನಾಡು ಸ್ಟಾರ್ಟ್ ಆಗುತ್ತೆ. ಹಾಗೆ ನಮ್ಮ ಊರನ್ನು ಅಡಿಕೆ ನಾಡು ಅಂತಲೂ ಕರೀತಾರೆ. ಇಲ್ಲೆಲ್ಲ ಅಡಿಕೆ ಜಾಸ್ತಿ, ಅಂದರೆ ಅರೆಕನಟ್. ಈ ದ್ವಾರ ಬಾಗಿಲು ನೋಡಿದ್ರಲ್ಲ, ಎಷ್ಟು ದೊಡ್ಡ ದ್ವಾರ ಬಾಗಿಲು. ಆದರೆ ದೇವಸ್ಥಾನ ಮಾತ್ರ ತುಂಬ ಪುಟ್ಟದ್ದು. ಯಾಕೋ ಏನೋ ಇಂಪ್ರೂವ್ಮೆಂಟ್ಸ್ ಏನೂ ಮಾಡೇ ಇಲ್ಲ ಅಲ್ಲಿ, ಹಾಗೇ ಇದೆ. ನೀವು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ಹೋಗಿದ್ದೇ ಗೊತ್ತಾಗಲಿಲ್ಲ. ಬಿಸಿಲಿದ್ರೆ ಒಂಥರ ತುಂಬ ಟಯರ್ಡ್ ಅಂತ ಅನಿಸ್ಬಿಡುತ್ತೆ. ಬಟ್ ತಂಪಾಗಿತ್ತು. ಎಲ್ಲಿ ನೋಡಿದ್ರೂ ಮೋಡ ಮುಚ್ಕೊಂಡಿತ್ತು. ಮಳೆ ಕೂಡ ಬಂತು ದಾರಿಯಲ್ಲಿ. ರೋಡ್ ಇದೇ ಥರ ಇರೋದು. ಇದನ್ನು ಕೆಂಚಾಪುರ ಅಂತ ಹೇಳ್ತಾರೆ. ನಿಮಗೆ ಸಂತೆಬೆನ್ನೂರಿಂದ ಚನ್ನಗಿರಿಗೆ ಹೋಗೋ ದಾರಿಯಲ್ಲಿ ನುಗ್ಗೇಹಳ್ಳಿ ಕ್ರಾಸ್ ಅಂತ ಸಿಗುತ್ತೆ. ಅಲ್ಲಿ ನೀವು ಲೆಫ್ಟಲ್ಲಿ ತೊಗೊಂಡ್ರೆ ನಿಮಗೆ ಎಲ್ಲ ಕಡೆ ಬೋರ್ಡ್ ಸಿಕ್ಕತ್ತೆ, ಕೆಂಚಾಪುರಕ್ಕೆ ಹೋಗಿ ತಲುಪ್ಬೋದು. ವಾತಾವರಣ ನೋಡಿ ಹೇಗಿದೆ. ಎಲ್ಲಿ ನೋಡಿದ್ರು ಅಡಿಕೆ ತೆಂಗು. ಸಮೃದ್ಧಿಯಾದ ಊರು. ಅಂದರೆ ಇಲ್ಲಿಂದ ಶುರು ಆಗುತ್ತೆ ಕೆರೆ, ಚಾನೆಲ್ಗಳು, ತೋಟಗಳು. ಅಂದರೆ ಉತ್ತರ ಕರ್ನಾಟಕ ಸೈಡ್ ಹೋಗ್ತಾ ಬಯಲುಸೀಮೆ ಜಾಸ್ತಿ. ಅಲ್ಲಿ ಬೆಳೆಯೋ ಬೆಳೆಗಳೇ ಬೇರೆ, ನಮ್ಮಲ್ಲಿ ಬೆಳೆಯುವಂಥ ಬೆಳೆಗಳೇ ಬೇರೆ. ನೀರು ಹೇರಳವಾಗಿ ಇಲ್ಲಿ ಸಿಗೋದ್ರಿಂದ ಹೆಚ್ಚು ತೋಟ ತುಡಿಕೆಗಳನ್ನು ನೀವಿಲ್ಲಿ ನೋಡ್ಬೋದು. ಅಲ್ಲಿ ನೋಡಿ ಹೇಗಿದೆ, ಮೋಡ ಎಲ್ಲ ಕೆಳಗಡೆನೇ ಬಿದ್ದೋಗಿದೇನೋ ಅನ್ನೋ ಒಂದು ಅನುಭವ. ಅಷ್ಟು ಚೆನ್ನಾಗಿತ್ತು. ಅದೇ ಈಗ ಕೆಲವರು ಅಂತೀರ ಸೀರೆ ಉಟ್ಕೊಂಡು ಹೋಗಬೇಕಿತ್ತು ಹಾಗೆ ಅಂತ. ನಮ್ಗೆ ಐಡಿಯಾನೇ ಇಲ್ಲ, ಪ್ಲ್ಯಾನೂ ಇಲ್ಲ. ದೇವ್ರ ಪೂಜೆ ಮುಗಿಸಿ ಇನ್ನೇನು ತಟ್ಟೆಯಲ್ಲಿ ತಿಂಡಿ ಹಾಕ್ಕೋಬೇಕು, ದೇವಸ್ಥಾನಕ್ಕೆ ಹೋಗೋಣವಾ, ನನಗೆ ಹೋಗ್ಬೇಕು ಅನಿಸ್ತಾ ಇದೆ ಅಂತಂದ. ಸರಿ, ಅವನು ಹೇಳಿದ್ಮೇಲೆ ಮತ್ತೇನು ಹೊರಟೇ ಬಿಡೋಣ. ಇಂಪಾರ್ಟೆಂಟ್ ನಾವು ದೇವ್ರ ದರ್ಶನ ಮಾಡೋದು ಅಂತೇಳಿ ಶನಿವಾರದ ದಿನವೇ ಬೇಗ ಎದ್ದು ಬೇಗ ಹೊರಟುಬಿಟ್ವಿ ದೇವಸ್ಥಾನಕ್ಕೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಲ್ಲಿ ಶಾಸನ ಕಲ್ಲುಗಳಿದೆ. ಅದು ಯಾವುದ್ಯಾವುದೋ ಹೊಲಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಕ್ತು. ಅವಾಗೆಲ್ಲ ಅನಿಸ್ತು,
ತುಂಬ ಇತಿಹಾಸ ಇರೋವಂಥದ್ದು. ಬಟ್ ಯಾರು ಇದನ್ನು ಓದಿಲ್ಲ, ಸ್ಟಡಿ ಮಾಡಿಲ್ಲ. ಅಂದರೆ ಹಿಸ್ಟಾರಿಯನ್ಸ್ ಬರ್ತಾರಲ್ವ ಓದಲಿಕ್ಕೆ, ಇದನ್ನು ಯಾರೂ ಯಾಕೋ ಸ್ಟಡಿ ಮಾಡಿಲ್ಲ. ಹಾಗೆ ತುಂಬ ಅಂಚಿನಲ್ಲಿ ಉಳಿದಿರುವಂಥ ಒಂದು ಅಳಿವಿನ ಅಂಚಿನಲ್ಲಿ ಉಳಿದಿರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಮುಂದೆ ಇರುವಂಥ ಗರುಡ ಕಂಬ. ಅಲ್ಲಿ ಹೋಗಿ ಕಾಲು ತೊಳ್ಕೊಂಬರೋಣ ಅಂಥೇಳಿ ಯಾವಾಗಲೂ ಬಂದಾಗ ಪಕ್ಕದಲ್ಲಿರೋಂಥ ಈ ಬೋರು, ಆ ಬೋರ್ವೆಲ್ ಅದನ್ನು ತೊಳ್ಕೊಂಬರೋಣ ಅಂತ ಹೋದರೆ ಅದ್ರಲ್ಲಿ ನೀರು ಬರಲ್ಲ ಅಂತ ಅವ್ರು ಹೇಳಿದ್ರು. ಸರಿ, ಬೇರೆ ಆಪ್ಷನ್ ಇಲ್ಲ, ಬಂದು ಅಲ್ಲೇ ಒಂಚೂರು ಕೊಡಪಾನದಲ್ಲಿ ನೀರಿಟ್ಟಿದ್ರು, ಸ್ವಲ್ಪ ಕಾಲ ಮೇಲೆ ಹಾಗೆ ಹಾಕ್ಕೊಂಡು ದೇವಸ್ಥಾನದೊಳಗೆ ನಾವು ಹೋದ್ವಿ. ನೋಡಿ, ಇದು ದೇವಸ್ಥಾನ ಇದೇ ರೀತಿ ಇರೋದು. ಪಾಪ ಇದನ್ನು ಸ್ವಲ್ಪ ಟೈಲ್ಸು ಅದೆಲ್ಲ ಭಕ್ತಾದಿಗಳು ಹಾಕ್ಸ್ಕೊಟ್ಟಿದ್ದಾರೆ. ನಮ್ಮ ಪುರಾತತ್ವ ಇಲಾಖೆಗೆ ಇದು ಕಣ್ಣಿಗೆ ಬಿದ್ದಿಲ್ವೋ ಅಥವಾ ದೂರ ಇದೆ ಅಂತ ಕೈ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇದು ಪವಾಡ ನಡೆಯುತ್ತೆ. ಇಲ್ಲಿ ನಾವು ಅಪ್ಪಣೆ ಕೇಳೋದು ಅಂದರೆ ನಮ್ಮ ಮನಸ್ಸಿನಲ್ಲಿರೋ ಒಂದು ಗೊಂದಲಗಳನ್ನು ನಾವು ಕೇಳ್ತೀವಿ. ಆಗತ್ತೋ ಆಗಲ್ವೋ ಭಗವಂತ ನಿನಗೆ ಬಿಟ್ಟಿದ್ದು, ನೀನೇ ತಿಳಿಸ್ಕೊಡು ಅಂತ ದೇವರ ಮೊರೆ ಹೋಗ್ತೀವಲ್ವ. ಇಲ್ಲಿ ಆಂಜನೇಯ ಸ್ವಾಮಿಯ ಪಾದದ ಹತ್ರ ಒಂದು ಕಲ್ಲಿದೆ. ಆ ಕಲ್ಲನ್ನು ದೇವಸ್ಥಾನದ ಆ ದೇವರ ಮುಂಭಾಗದಲ್ಲಿ ಒಂದು ಚಪ್ಪಡಿಯ ಮೇಲೆ ಆ ಕಲ್ಲನ್ನು ಇಟ್ಟಾಗ ನಾವು ಬೇಡ್ಕೋಬೇಕು. ನಾವು ಬೇಡ್ಕೊಂಡಿದ್ದು ಆಗುತ್ತೆ, ನೆರವೇರುತ್ತೆ ಅಂದರೆ ನೀವು ಬಲಗಡೆ ತಿರುಗಬೇಕು ಅಂದರೆ ಕಲ್ಲು ಬಲಕ್ಕೆ ತಿರುಗುತ್ತೆ, ಎಡಕ್ಕೆ ತಿರುಗಬೇಕು ಅಂದರೆ ಎಡಕ್ಕೆ ತಿರುಗುತ್ತೆ. ಸೊ ಗ್ರಾವಿಟೇಷನಲ್ ಫೋರ್ಸಿಂದ ಹಿಂಗಾಗತ್ತೆ ಅಥವಾ ಏನೋ ಒಂದು ಎನರ್ಜಿ ಅಂತ ಹೇಳಿದ್ರೆ ಸರಿ ಬಲಕ್ಕೆ ತಿರುಗಬೇಕು, ಒಂದೇ ಕಡೆ ತಿರುಗಬೇಕು ಎಲ್ಲರಿಗೂ ಇಲ್ವಲ್ಲ. ನಾವು ನಮ್ಮ ಕೆಲಸ ಆಗತ್ತೆ ಅಂದರೆ ಎಡಕ್ಕೆ ತಿರುಗಿಬಿಡು ಭಗವಂತ ಅಂದರೆ ಎಡಕ್ಕೆ ತಿರುಗುತ್ತೆ. ಇದೆಲ್ಲ ನಮ್ಮ ನಂಬಿಕೆ. ನಾನಿಲ್ಲಿ ಯಾರಿಗೂ ಬಲವಂತ ಮಾಡ್ತಿಲ್ಲ. ನಿಮ್ಮ ನಂಬಿಕೆ ನಿಮಗೆ ಬಿಟ್ಟಿದ್ದು, ಅವರವರ ಭಕುತಿ ಅವರವರ ಭಾವಕ್ಕೆ. ಇಲ್ಲಿ ನಮ್ಮನೆಯವರೇ ಕೂತ್ಕೊಳ್ಳೋದು ಯಾವಾಗ್ಲೂ. ಪುಟಾಣಿ ಕಲ್ಲು ಹಿಡ್ಕೊಂಡು ಕೂರಿಸ್ಬೇಕು ಒಬ್ಬರು ಅದ್ರ ಮೇಲೆ, ಅಷ್ಟು ಕಲ್ಲು. ಒಂದು ಪಾದ ಇಡಕ್ಕೆ ಬರಲ್ಲ, ಅದರಲ್ಲಿ 2 ಪಾದ ಇಟ್ಕೊಂಡು ಕೂತ್ಕೋಬೇಕು. ನಾವು ನಮ್ಮ ಮನಸ್ಸಲ್ಲಿರುವಂಥ ಬೇಡಿಕೆಗಳನ್ನ ಕೋರಿಕೆಗಳನ್ನ ಅನ್ಕೋತೀವಿ. ಅದು ತುಂಬ ಚೆನ್ನಾಗಿ ಅಪ್ಪಣೆ ಕೊಡುತ್ತೆ. ನಾವು ಬಲಕ್ಕಾಗಲಿ ಅಂತ ಅಂದ್ಕೊಂಡ್ವಿ, ನಮ್ಮ ಮನೆಯವ್ರು ಏನೋ ಕೇಳ್ಬಿಟ್ಟು ಎಡಕ್ಕಾಗಲಿ ಅಂದ್ಕೊಂಡ್ರಂತೆ, ಅದು ಎಡಕ್ಕೂ ಅಪ್ಪಣೆ ಕೊಡ್ತು. ನೋಡಿ, ಒಂದೇ ರೌಂಡು ತಿರುಗಿದ ತಕ್ಷಣ ನಿಂತು ಬಿಡುತ್ತೆ, ಅಂದರೆ ನಮ್ಗೆ ಅಪ್ಪಣೆ ಕೊಟ್ಟಂಗೆ. ಇದಕ್ಕೆ ಮುಂಚೆನೂ ಒಂದು ಟೆಸ್ಟ್ ಮಾಡ್ದಂಗೆ ಮಾಡಿದ್ವಿ. ಅಲ್ಲಿ ಯಾರೋ ಕೇಳ್ತಾಯಿದ್ರು, ಹೂವಿನ ಅಪ್ಪಣೆ ಕೇಳ್ತಾಯಿದ್ರು, ನಾವು ಇಲ್ಲಿ ಕೇಳ್ತಾಯಿದ್ವಿ. ಅದಕ್ಕೆ ನಾವು ಹಿರಿಯರೊಬ್ಬರು ಹೇಳಿದ್ರು, ಇಬ್ಬರೂ ಕೇಳಿದ್ರೆ ಯಾರಿಗಂತ ಕೊಡ್ತಾನೆ ದೇವರು, ಒಬ್ಬರಾದ್ರೂ ಸುಮ್ಮನೆ ರೀ ಅಂತಂದರು. ನಮ್ಗೆ ಅರ್ಥ ಆಯ್ತು ಅವಾಗ. ಇದು ದೇವಸ್ಥಾನದ ಮಹಿಮೆ. ಅಲ್ಲಿಂದ ಬಂದ ನಂತರ ಸಂಜೆ ಏನಾಯಿತು ಬನ್ನಿ ನೋಡೋಣ. ಗುಡ್ ಈವ್ನಿಂಗ್. ಈಗ ಇದು ಯುಟಿಲಿಟಿ ಡೋರ್. ಓಕೆ, ಈಗ ಸಂಜೆ ಎಷ್ಟು ಟೈಮ್ 4:45. ಬೆಳ್ಳುಳ್ಳಿ ಸ್ವಲ್ಪ ಸುಲಿಬೇಕಿತ್ತು. ಇದು ಹಾಳಾಗೋಗಿದೆ ಸ್ವಲ್ಪ ಬೆಳ್ಳುಳ್ಳಿ. ಹಾಗೆ ಇದು ಪೇಸ್ಟಿಗಂತ ತರಿಸಿದಂಥ ದಪ್ಪ ಬೆಳ್ಳುಳ್ಳಿ. ಹಾಗೆ ನಮ್ಮದೇ ಗಿಡದ ಸ್ಟಾರ್ ಫ್ರೂಟ್ಸು. ಪಾತ್ರೆ ಎಲ್ಲ ತೊಳೆದಾಗಿದೆ, ಸಿಂಕ್ ಕ್ಲೀನ್ ಇದೆ. ಹಾಗೆ ಒಂದು ಕಪ್ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂಥೇಳಿ ನೀರು ಬಿಸಿಗಿಟ್ಟಿದ್ದೀನಿ. ಇದು ಈಗ ಎಲ್ಲ ಕಿಚನ್ ಕ್ಲೀನ್ ಆಗಿದೆ ಅಲ್ಲ. ಇವಾಗ ನೋಡಿ, ವಾಲ್ನಟ್ ಮತ್ತು ಬಾದಾಮನ್ನ ನೆನೆಸಿಟ್ಟಿದ್ದೀನಿ. ಬನ್ನಿ, ಮೊದಲು ಗ್ರೀನ್ ಟೀಗೆ ಒಂದು ಕಪ್ ನೀರು ಹಾಕೋತೀನಿ. 2 ಬ್ಯಾಗ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಈ ಗ್ರೀನ್ ಟೀಗಳೆಲ್ಲ ತುಂಬ ಲೈಟಾಗಿರುತ್ತಪ್ಪ. ಒಂದು ವಂಡರ್ಫುಲ್ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೋತೀನಿ. ತಾಲಿಪಟ್ಟು ಯಾವಾಗಲೂ ಮಾಡ್ತಾಯಿದ್ದೆ. ಇವತ್ತೊಂದು ಡಿಫ್ರೆಂಟಾಗಿ ಮನೇಲಿ ನೋಡಿದ್ರೆ 2 ಮೂಲಂಗಿ ಇತ್ತು, ಒಂದು ದೊಡ್ಡದು ಒಂದು ಚಿಕ್ಕದು ಹೀರೆಕಾಯಿ ಇತ್ತು, ಕ್ಯಾರೆಟ್ ಇತ್ತು, ಗೆಣಸಿತ್ತು, ಮೆಂತ್ಯ ಸೊಪ್ಪಿತ್ತು. ಸೊ ಸರಿ, ಇದನ್ನೆಲ್ಲ ಬಳಸ್ಕೊಂಡು ತಾಲಿಪಟ್ಟು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ರೆಸಿಪಿನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ಅಷ್ಟು ಲೆಂದಿ ವೀಡಿಯೋನ ಹಾಕ್ಬಿಟ್ರೆ ನಿಮಗೆ ಬೋರ್ ಆಗುತ್ತೆ. ಫಾಸ್ಟ್ ಫಾರ್ವರ್ಡ್ ಮೋಷನಲ್ಲಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಗೆಣಸನ್ನು ಹಾಕಿಲ್ಲ. 4 ಮೂಲಂಗಿ ಇತ್ತು, 2 ಮಾತ್ರ ಹಾಕಿದ್ದೀನಿ. 1 ಸೌತೆಕಾಯಿ, 2 ಕ್ಯಾರೆಟು, 2 ಹೀರೆಕಾಯಿ, 2 ಮೂಲಂಗಿ, 1 ಸೌತೆಕಾಯಿ,
ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಟ್ನಿ ಕೂಡ ಕಾಯಿ ಚಟ್ನಿ ಮಾಡ್ಕೋಬೇಕಲ್ಲ, ಕಾಯಿ ಚಟ್ನಿಗೆ ಕಾಯಿನ ಹೆಚ್ಕೊಂಡೆ. ಹಾಗೆ ತುರಿದಿರೋ ಕಾಯಿ ಇತ್ತು, ಅದು ತಾಲಿಪಟ್ಟಿಗೆ ಹಾಕ್ಕೊಂಡೆ. ಇಲ್ಲಿ ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ. 2 ಕ್ಯಾರೆಟ್ನ ಚೆನ್ನಾಗಿ ತುರ್ಕೋಬೇಕು. ಆನಂತರ ಹೀರೆಕಾಯಿ, ಸೌತೆಕಾಯಿ, ಮೂಲಂಗಿ ಎಲ್ಲದನ್ನು ತುರ್ಕೊಂಬಿಟ್ರೆ ನಮಗೆ ಕಲಿಸ್ಲಿಕ್ಕೆ, ತಾಲಿಪಟ್ಟು ತಟ್ಟಲಿಕ್ಕೆ ತುಂಬ ಸುಲಭ ಆಗುತ್ತೆ. ನಾನು ಒಂದು ಗ್ರೇಟರ್ನ ತೊಗೋಬೇಕನ್ನಿಸ್ತಾ ಇದೆ ಯಾಕೋ. ಇದು ಒಂಥರ ಕ್ವಾಲಿಟಿ ಯಾಕೋ ಚೆನ್ನಾಗಿಲ್ಲ, ಸೊಟ್ಟ ಆಗ್ತಾ ಇರುತ್ತೆ. ನನಗೆ ಯಾವಾಗಲೂ ಅದೇ ಫೀಲ್ ಆಗುತ್ತೆ. ಮೊನ್ನೆ ಹೋಮ್ ಸೆಂಟ್ರಿಗೋ ಐಕ್ಯಾಗೋ ಹೋದಾಗ ಸುಮ್ಮನೆ ಎತ್ಕೊಂಬರ್ಬೇಕಿತ್ತು, ಇದೆಯಲ್ಲ ಅಂತ ಬಂದೆ. ಅದೇ ಜಾಸ್ತಿ ಆಗಿಬಿಡುತ್ತೆ. ಇದೇ ಥರನೇ ಇದು ಚೆನ್ನಾಗಿಲ್ಲ ಅನ್ನೋದು ಇನ್ನೊಂದು ತೊಗೊಳ್ಳೋದು. ಈ ಥರ ಆದರೆ ಕ್ಲಟರ್ ಜಾಸ್ತಿ ಆಗುತ್ತೆ. ಸರಿ, ಇಲ್ಲಿ ಕ್ಯಾರೆಟ್ನ ತುರ್ಕೊಂಡು ಬೇಗ ಅಂದರೆ ಮಕ್ಕಳು ಮನೇಲಿದ್ದಾರಲ್ಲ, ಮಗ ಇದ್ದಾನೆ, ಪುನಿ ಇದ್ದಾನೆ, ವಿಜಿ ಇದ್ದಾನೆ, ಅವರಿಗೆಲ್ಲ ಇಷ್ಟೆಲ್ಲ ತರಕಾರಿ ಹಾಕ್ತಿದ್ದೀನಿ ಅಂದರೆ ಹೋಗುತ್ತೋ ಇಲ್ವೋ ಒಳಗೆ, ಹೇಳೋದು ಬೇಡ, ಬೇಗ ಎಲ್ಲ ಮಾಡ್ಕೊಂಬೇಡ ಅಂಥೇಳಿ ಇದು ಹೀರೆಕಾಯಿ ಸಿಪ್ಪೆಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಎದುರುಗಡೆ ಒಂದು ಪ್ಲಾಸ್ಟಿಕ್ ಕವರ್ ನೋಡ್ತಾ ಇದ್ದೀರಾ, ಎಲ್ಲ ತುರ್ದಿದ್ದನ್ನ ನಾವು ಹಾಕೋ ಬಾಕ್ಸ್ ತುಂಬ ಹೋಗ್ಬಿಡ್ತು. ಇದಕ್ಕೆ ಹಾಕ್ಬಿಟ್ಟು ಇಮಿಡಿಯೇಟ್ಲಿ ಅದನ್ನು ಮಣ್ಣಿಗೆ ಹಾಕೋಕ್ಕೆ ಕಳಿಸ್ಕೊಟ್ಟೆ ನಾನು. ಗೊಬ್ಬರನ ನಾವು ಕಾಂಪೋಸ್ಟ್ ಬಿನ್ಸಲ್ಲಿ ಮಾಡ್ತಾಯಿಲ್ಲ, ಯಾಕಂದರೆ ಇಷ್ಟೊಂದು ವಿಶಾಲವಾಗಿ ಜಾಗ ಇರುವಾಗ ಮತ್ತೆ ಯಾಕೆ ಕಾಂಪೋಸ್ಟ್ ಬಿನ್ಸ್ ಅಂತ ಹೇಳಿ ಡೈರೆಕ್ಟಾಗಿ ಮಣ್ಣಿಗೆ ಹಾಕ್ಬಿಟ್ಟು ಎಲೆ ಹಾಕಿ ಮುಚ್ತಾ ಇದ್ದೀವಿ. ಇಲ್ಲಿ ಹೀರೆಕಾಯಿನ ಹೇರ್ಕೊಂಡಿದ್ದಾಯಿತು. ಇವಾಗ ಸೌತೆಕಾಯಿ ಆದಮೇಲೆ ಮೂಲಂಗಿ ಎಲ್ಲದನ್ನು ಹಾಕ್ಬೋದು. ಇನ್ನೂ ಏನಾದರೂ ತರಕಾರಿ ಇದೆಯಾ ಮನೇಲಿ ನೋಡಿ, ಅದನ್ನು ಕೂಡ ಹಾಕ್ಬೋದು. ಯಾವುದೇ ಸೊಪ್ಪಿದ್ರೂ ಕೂಡ ಸೇರಿಸಿ, ಸಬ್ಬಸಿಗೆ ಸೊಪ್ಪಿದ್ರೂ ಸೇರಿಸಿ, ಎಳ್ಳು, ಶೇಂಗಾ, ಹುರಿದಿದ್ದ ಶೇಂಗಾ ಪುಡಿ ಎಲ್ಲ ಹಾಕಿದಾಗ ಎಷ್ಟು ರಿಚ್ ಆಗಿರುತ್ತೆ ಆ್ಯಂಡ್ ಫುಲ್ ಆಫ್ ಫೈಬರ್. ಇದರಲ್ಲಿ ಹೆಚ್ಚು ಫೈಬರೇ ಇರುತ್ತೆ, ಹಿಟ್ಟಿಗಿಂತ ಹೆಚ್ಚು ಫೈಬರ್ ಇರುತ್ತೆ. ಏನು ಗೊತ್ತಾ, ನಾನು ಎಲ್ಲ ಹಿಟ್ಟುಗಳನ್ನು ಬಳಸ್ಕೊಂಡಿದ್ದೀನಿ. ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಮುಂದೆ. ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತೀನಿ. ಇಷ್ಟೊಂದೆಲ್ಲ ನೋಡಿ, ಇಷ್ಟು ಕೆಲಸನ ನಾನೇನಾದರೂ ಸ್ಲೋ ಆಗಿ ಅಂದರೆ ನಾರ್ಮಲ್ ಸ್ಪೀಡಲ್ಲಿ ತೋರಿಸ್ತಾ ಇದ್ದೆ, ನಿಜವಾಗ್ಲೂ ನಿಮಗೆ ನೋಡ್ಲಿಕ್ಕೆ ಬೇಜಾರಾಗ್ಬಿಡ್ತಿತ್ತು. ಅದಕ್ಕೋಸ್ಕರ ಎಲ್ಲದನ್ನು ಫಾಸ್ಟ್ ಫಾರ್ವರ್ಡಲ್ಲೇ ತೋರಿಸ್ತಾ ಇದ್ದೀನಿ. ಯಾವುದೇ ತರಕಾರಿ ಇದೆ ಅಂತ ನೀವೇ ಯೋಚನೆ ಮಾಡಿ. ಕೆಲವೊಂದು ತರಕಾರಿ, ಇದು ಸೋರೆಕಾಯಿ ಕೂಡ ಸಕ್ಕತ್ತಾಗಿರುತ್ತೆ, ಅದನ್ನು ಹಾಕ್ಬೋದು ನೀವು. ಯಾವ ತರಕಾರಿ ಇದೆ ಯಾವುದು ಅಂದರೆ, ಒಂದು ವೀಕೆಂಡಲ್ಲಿ ಏನಾಗುತ್ತೆ, ನಾವು ನೆಕ್ಸ್ಟು ಹೊಸ ತರಕಾರಿನ ಸ್ಟೋರ್ ಮಾಡ್ಕೋಬೇಕಲ್ಲ, ಆಗ ರೀಸ್ಟೋರ್ ಮಾಡೋಕ್ಕೆ ಮುಂಚೆ ಉಳಿದಿರೋದನ್ನೆಲ್ಲದನ್ನು ಎದುರಿಗಿಟ್ಕೊಳ್ಳಿ. ಆಗ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಈ ಐಡಿಯಾ ಬರುತ್ತೆ. ಎಲ್ಲ ಮನೆ ಮಂದಿ ಎಲ್ಲ ಹೊಟ್ಟೆ ತುಂಬ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ. ಇಂಪಾರ್ಟೆಂಟ್ ನಮಗೇನು, ಆರೋಗ್ಯಕರವಾಗಿರುತ್ತೆ ಅನ್ನೋದು ಅಂತ ಗೊತ್ತಿದ ಮೇಲೆ ಇನ್ನೊಂದು ಥಾಟೇ ಇಲ್ಲ. ಹಾಗೆ ನಮ್ಮ ಬ್ಯಾಂಗ್ಳೂರು ಈವೆಂಟ್ ಮುಗಿಸ್ಕೊಂಡು ನೆನ್ನೆ ಅಷ್ಟೇ ಬಂದ್ವಿ, ಅಂದರೆ ಸೋಮವಾರದಂದು ಬಂದ್ವಿ. ಅದಕ್ಕೋಸ್ಕರ ನಾನು ಸೋಮವಾರ ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ. ಈವೆಂಟ್ಗೆ ಹೋಗಿದ್ದರಿಂದ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ನಿಮ್ಮ ಜೊತೆ ಮಾತಾಡಲಿಕ್ಕೂ ಆಗಲಿಲ್ಲ, ಕ್ಷಮಿಸಿ. ಮೋಸ್ಟ್ ಸಕ್ಸಸ್ಫುಲ್ ಈವೆಂಟ್ ಅಂತಲೇ ಹೇಳ್ಬೋದು. ಬಹಳ ಅಂದರೆ ಬಹಳ ಚೆನ್ನಾಗಾಯಿತು ಈವೆಂಟು. ಏನಂದರೆ ನಿಮ್ಮೆಲ್ಲರ ಪ್ರೀತಿ, ಈ ಸಪೋರ್ಟ್ ಇರೋದ್ರಿಂದನೇ ನನ್ನ ಗೆಳತಿಯರು, ನನ್ನ ಅಕ್ಕ ತಂಗಿಯರು ಎಲ್ಲರೂ ಈ ಒಂದು ನಂಬಿಕೆಯಿಂದ ಬಂದು ಹೋಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಬಂದರು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅಷ್ಟು ಜನ, ಯಾಕಂದರೆ ವರಮಹಾಲಕ್ಷ್ಮಿ ಹತ್ತಿರ ಇದ್ದಿದ್ದರಿಂದ ಶಾಪಿಂಗಿಗೆ ಅಂತ. ಹಾಗೆ ನಾವು ದೂರ ಇದ್ದೀವಿ ಮೇಡಮ್, ನಮಗೆ ಬರೋಕ್ಕಾಗಿಲ್ಲ ಅಂತ ಸುಮಾರು ಜನ ಹೇಳ್ತೀರಾ. ನಿಮಗೆಲ್ಲ ಒಂದೇ ಕಿವಿ ಮಾತು, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲರ ನಂಬರ್ ಇದೆ. ನೀವು ಆ ನಂಬರ್ನ ನೋಡಿಬಿಟ್ಟು ನಿಮಗೇನು ಬೇಕೋ ಆರ್ಡ್ರ್ ಮಾಡ್ಕೋಬೋದು. ಎಲ್ಲರೂ ಹೊಸದಾಗಿ ಫ್ರೆಶ್ ಆಗಿ ಎಲ್ಲ ವಸ್ತುಗಳನ್ನು ತಯಾರಿಸಿದ್ದಾರೆ ಈವೆಂಟಿಗೋಸ್ಕರ. ಈಗ ರೆಡಿ ಇದೆ. ಹಬ್ಬಕ್ಕೆ ಮುಂಚೆ ಏನಾದರೂ ಬೇಕಿದ್ದರೆ ಆರ್ಡ್ರ್ ಮಾಡ್ಕೊಳ್ಳಿ. ಹಾಗೆ ಯಾರೋ ಒಬ್ಬರು ಪರ್ಪಲ್ ಕಲರ್ ಛತ್ರಿನ ಬಿಟ್ಟೋಗಿದ್ದೀರ, ಅಂದರೆ ಅಂಬ್ರೆಲಾ, ಅದನ್ನು ಬಿಟ್ಟೋಗಿದ್ರೆ ಈವೆಂಟಲ್ಲಿ, ಅದು ನಾನು ತೊಗೊಂಬಂದಿದ್ದೀನಿ. ಇಲ್ಲಿ ನೀವು ಯಾರು ಅಂತ ಏನಾದರೂ ಹೇಳಿದ್ರೆ ನಾನು ನಿಮಗೆ ಕಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ. ಇಲ್ಲಿ 2 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಕಡಲೆ ಹಿಟ್ಟು ಅರ್ಧ ಕಪ್ಪು, ಅರ್ಧ ಕಪ್ಪು ಕಡಲೆ ಹಿಟ್ಟು, ಇಷ್ಟನ್ನು ಹಾಕಿದ್ದೀನಿ. ಜೋಳ, ಗೋಧಿ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಇಷ್ಟನ್ನ ಹಾಕಿದ್ದೀನಿ. ಇದಕ್ಕೆ ಅಜ್ವೈನ ಒಂದು ಟೀ ಸ್ಪೂನಷ್ಟು ಅಜ್ವೈನ, ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು, ಹುರಿದಿಟ್ಕೊಂಡಿರೋಂಥ ಎಳ್ಳು, ಶೇಂಗಾ ಪುಡಿ ಎಲ್ಲದನ್ನು ಸೇರಿಸಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಬಿಸಿನೀರನ್ನು ಕಾಯಿಸಿಟ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಕೈಯಲ್ಲಿ ಕಲಿಸ್ತಾ ಬನ್ನಿ. ಯಾವ ಹದಕ್ಕೆ ಕಲಿಸ್ಬೇಕು ಅಂದರೆ, ನಿಮಗದು ಲಟ್ಸಕ್ಕೆ ಬರಬೇಕು, ಅಂದರೆ ಚಪಾತಿ ರೂಪದಲ್ಲಿ ಮಾಡಲಿಕ್ಕೆ ಬರಬೇಕು. ಆ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ತಾ ಬರಬೇಕು. ಇದು ರೆಸಿಪಿದಾಯಿತು. ಈವೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ. ನೆನ್ನೆ ನೋಡಿ ಒಬ್ಬರು ಯಾರೋ ಫೋನ್ ಬಿಟ್ಟೋಗಿದ್ರು, ಅಂದರೆ ಮೊಬೈಲ್ ಫೋನ್ನ ಅಲ್ಲೇ ಒಂದು ಸ್ಟಾಲಲ್ಲಿ ಬಿಟ್ಟೋಗಿದ್ರು.
ಅವರು ನನ್ನನ್ನು ಕರೆದ್ಬಿಟ್ಟು ಶ್ವೇತಾ ಅವ್ರ ಸ್ಟಾಲಲ್ಲಿ ಶ್ವೇತಾ ಕರೆದು ಹೇಳಿದ್ರು ಯಾರೋ ಮೊಬೈಲ್ ಬಿಟ್ಟೋಗಿದ್ದಾರೆ ಒಂಚೂರು ನೋಡಿ ಅಂತ. ಮೈಕಲ್ಲಿ ಅನೌನ್ಸ್ ಮಾಡಿದೆ. ಪಾಪ ಎಷ್ಟೋ ತನಕ ವೆಯ್ಟ್ ಮಾಡಿದ್ವಿ. ಆಮೇಲೆ ಆ ಲೇಡಿ ಬಂದರು. ಬಂದು ಮ್ಯಾಮ್ ಪ್ಯಾಟರ್ನ್ ಹೇಳ್ತೀನಿ, ಒಳಗಡೆ ಏನಂತ ಇದೆ ಅಂತ ಹೇಳ್ತೀನಿ, ನಂದು ಮೊಬೈಲು ಅಂದರು. ಪಾಪ ಇಸ್ಕೊಂಡು ಕೂಡ ಹೋದರು. ಎಲ್ಲರೂ ಅಷ್ಟೇ ಕಷ್ಟಪಟ್ಟು ತೊಗೊಂಡಿರ್ತೀರಲ್ವ. ನಮಗೆ ಸಿಕ್ಕಿರೋದನ್ನು ನಾವು ತಲುಪಿಸ್ಬೋದು. ನಮಗೆ ಸಿಕ್ಕೇ ಇಲ್ಲ, ಕೆಲವೊಂದು ವಸ್ತುಗಳು ಗೊತ್ತಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ತುಂಬ ಜನ ಗಲಾಟೆ, ಶಾಪಿಂಗ್ ಒಂದು ಭರದಲ್ಲಿ ಬೀಳಿಸ್ಕೊಂಡಿರ್ತೀರ. ಹಾಗೆ ಒಂದು ಛತ್ರಿ ಕೂಡ ಬಿಟ್ಟು ಹೋಗಿದ್ರೆ ಯಾರ್ದಂತ ನೋಡಿ ಆಯಿತಾ, ಕಳಿಸ್ಕೊಡ್ತೀವಿ. ಈಗ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ರೆಸಿಪಿ ನೋಡಿದ್ರಿ, ಈ ದಿನಚರಿ ನೋಡಿದ್ರಿ, ದೇವಸ್ಥಾನಕ್ಕೆ ಹೋಗಿದ್ದು, ಸಂಜೆ ನನ್ನ ರುಟೀನ್ ಎಲ್ಲದು ಹೇಗನ್ನಿಸ್ತು? ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಹೆಚ್ಚೆಚ್ಚು ಆರೋಗ್ಯಕರವಾದ ರುಟೀನ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಬಿಕಾಸ್ ಶೂಟ್ ಮಾಡಿ ಇಟ್ಟಿದ್ದೀನಿ. ಅದೇನೋ ಗೊತ್ತಿಲ್ಲ, ನಾನು ಇತ್ತೀಚೆಗೆ ಒಂದನ್ನು ಅಳವಡಿಸ್ಕೊಂಡಿದ್ದೀನಿ, ಫಾಲೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅದು ಅಷ್ಟು ಚೆನ್ನಾಗಿದೆ ಅಂದಮೇಲೆ ನಿಮಗೂ ಗೊತ್ತಾಗಬೇಕು. A to Z ಎಲ್ಲ ಪ್ರಾಬ್ಲಮ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್, ಅದು ನಿಮಗೆ ಹೇಳ್ಕೊಡ್ತೀನಿ ಮುಂಬರುವ ದಿನಗಳಲ್ಲಿ. ಹಾಗೆ ನಮ್ಮ ದೀಪದ ಬತ್ತಿ ಮತ್ತು ಗೆಜ್ಜೆ ವಸ್ತ್ರ ಮಾಡುವಂಥ ಭಾಗ್ಯ ಅವರ ನಂಬರ್ ಇದೆಯಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ. ಇಲ್ಲ ಅಂದರೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಇವತ್ತೇ ಆ್ಯಡ್ ಮಾಡ್ತೀನಿ. ಬಿಕಾಸ್ ಹಬ್ಬ ಅಂದಮೇಲೆ ಎಲ್ಲರೂ ಬ್ಯುಸಿ, ಎಲ್ಲರಿಗೂ ಕೆಲಸ. ಅದೇ ರೀತಿ ಹೊಸ ಗೆಜ್ಜೆ ವಸ್ತ್ರ, ಹೊಸ ಬತ್ತಿಗಳು, ಹೊಸ ಕಡಲೆ ಬತ್ತಿಗಳು ಎಲ್ಲ ಬೇಕು, ಜೋಡಿಸ್ಕೋಬೇಕು. ಗಣಪತಿ, ದಸರಾ, ದೀಪಾವಳಿ ತನಕನೂ ಕಂಟಿನ್ಯೂಸ್ ಹಬ್ಬಗಳಲ್ವ. ನನ್ನ ಹತ್ರ ಅಂತೂ ಸ್ಟಾಕ್ ಇದೆ. ನಿಮಗೆ ಯಾರಿಗಾದರೂ ಕೈಯಲ್ಲಿ ಹೊಲದಲ್ಲಿ ಹತ್ತಿ ತಂದು ಕೈಯಲ್ಲಿ ಸ್ನಾನ ಮಾಡಿ ದೇವರ ಶ್ಲೋಕ ಹೇಳ್ಕೊಂಡು ಮಾಡುವಂಥ ಬತ್ತಿ ಯಾರಿಗೆ ತಾನೇ ಸಿಗುತ್ತೆ? ನಾವೆಲ್ಲ ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ, ಏನೋ ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ. ಅದಕ್ಕೆ ನಮಗೆ ಈ ವಸ್ತುಗಳೆಲ್ಲ ಸಿಗ್ತಾ ಇರೋದು. ಅರಿಶಿನ ಕುಂಕುಮ ಆಗಲಿ, ದೀಪದ ಬತ್ತಿ ಆಗಲಿ. ದಯವಿಟ್ಟು ಕ್ಷಮಿಸಿ, ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಪ್ರತಿಯೊಂದೂ ಅಷ್ಟು ಒಂದು ಶುದ್ಧವಾಗಿ ಮಾಡ್ತಾ ಇರೋದ್ರಿಂದ ನಮಗೊಂದು ಆತ್ಮತೃಪ್ತಿ. ಪೂಜೆ ಮಾಡಿದ್ರು, ಅದನ್ನು ಆ ವಸ್ತುಗಳನ್ನು ಬಳಸಿದ್ರು, ನಮ್ಮ ದಾರ ಆಗಲಿ, ಸಾಂಬ್ರಾಣಿ ಬತ್ತಿ, ಗಂಧದ ಕಡ್ಡಿಗಳು, ದೇಸಿ ಹಸು ಸಗಣಿ ಬಳಸ್ಕೊಂಡು ಮಾಡ್ತಾರಲ್ಲ, ಅದನ್ನು ಹಚ್ಚಿ ಇಡೀ ಮನೆ ಹೊಗೆ ಆಗುತ್ತೆ. ಒಂಚೂರು ಕಣ್ಣುರಿಯಲ್ಲ. ಕಾರಣ ಅದರಲ್ಲಿರೋದು ಬರೀ ಸಗಣಿ, ಬೇರೆ ಯಾವುದೇ ಕೆಮಿಕಲ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಕಲರ್ ಇಲ್ಲ, ಹಾಗೆ ಯಾವುದೇ ಫ್ರ್ಯಾಗ್ರೆನ್ಸ್ ಇಲ್ಲ, ಆರ್ಟಿಫಿಷಿಯಲ್ ಫ್ರ್ಯಾಗ್ರೆನ್ಸ್ ಇಲ್ಲ. ಏನು ಹಾಕ್ತಾರೆ ಫ್ರ್ಯಾಗ್ರೆನ್ಸಿಗೆ ಅಂದರೆ ಸಂಪಿಗೆ ಹೂವನ್ನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ತಾರೆ, ಮಲ್ಲಿಗೆ ಹೂವು ಒಣಗಿಸಿ ಪುಡಿ ಮಾಡಿ ಹಾಕ್ತಾರೆ. ಇದೇ ರೀತಿ ಯಾವುದೆಲ್ಲ ನ್ಯಾಚುರಲಿ ಘಮ ಇರುತ್ತಲ್ಲ, ಹಾಗೆ ನಮ್ಮ ಪಾಸಿಟಿವ್ ಕೋನ್ಸ್ ಬರುತ್ತೆ. ಪಾಸಿಟಿವ್ ಕೋನ್ಸಲ್ಲಿ ಏನು ಗೊತ್ತಾ, ಬೇ ಲೀಫು, ಲವಂಗ ಹಾಕಿ ಮಾಡ್ತಾರೆ ನೋಡಿ. ಹುಡುಕಿದ್ರೆ ನಮಗೆ ಮಾರ್ಗ ಸಿಕ್ಕೇ ಸಿಗುತ್ತೆ ಅಲ್ವಾ. ಇದೇ ರೀತಿ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.